ಇವತ್ತಿನ ಪ್ರಸಂಗಾಂಶ ನನ್ನ ಜೊತೆ ಹೇಳ್ಬೇಕು. ಹಲ್ಲೆಲೂಯಾ. ಇನ್ನೂ ದೇವರು ಕಾರ್ಯ ಮಾಡುತ್ತಾನೆ ಅಂತ ನಂಬುತ್ತೀಯಾ? ಇಬ್ರಿಯರು ಬರೆದ ಪುಸ್ತಕ 11ನೇ ಅಧ್ಯಾಯ 1ನೇ ವಚನ. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯದಲ್ಲಿ ಭರವಸೆದಿಂದಿರುವುದು ಮತ್ತು ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿದುಕೊಳ್ಳುವುದು ನಂಬಿಕೆಯಾಗಿದೆ. ನಂಬಿಕೆ ಅಂದ್ರೆ ಏನಂತ ಎರಡು ರೀತಿಯಲ್ಲಿ ಹೇಳ್ಬೋದು ಆ ವಾಕ್ಯದ ಆಧಾರದ ಮೇಲೆ. ಹೇಗೆ ಅಂದ್ರೆ, ಒಂದು, ನೀವು ದೇವರ ಹತ್ರ ಏನ್ ಕೇಳ್ತಾ ಇದ್ದೀರಿ, ನೀವು ದೇವರ ಹತ್ರ ಏನ್ ಎದುರು ನೋಡ್ತಾ ಇದ್ದೀರಿ, ನೀವು ದೇವರ ಹತ್ರ ಏನ್ ನಿರೀಕ್ಷಿಸ್ತಾ ಇದ್ದೀರಿ, ನೀವು ದೇವರ ಹತ್ರ ಏನ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಅದು ದೇವ್ರು ಮಾಡೇ ಮಾಡುತ್ತಾನೆ, ಅದು ದೇವರು ಕೊಟ್ಟೆ ಕೊಡ್ತಾನೆ, ಅದು ದೇವ್ರು ನನ್ನ ಜೀವಿತದಲ್ಲಿ ಜರುಗಿಸ್ತಾನೆ ಅನ್ನೋದೇ ನಂಬಿಕೆ. ಎರಡನೇದು, ಇನ್ನೊಂದು ರೀತಿಯಲ್ಲಿ ನಂಬಿಕೆ ಅಂದ್ರೆ ಏನಂತ ಹೆಂಗ್ ಹೇಳ್ಬೋದು ಅಂದ್ರೆ, ನೀವು ದೇವರ ಹತ್ರ ಏನ್ ಕೇಳ್ಕೊಂತಾ ಇದ್ದೀರಿ, ನೀವು ದೇವರ ಹತ್ರ ಏನ್ ಬೇಡ್ಕೊಳ್ತಾ ಇದ್ದೀರಿ, ನೀವು ದೇವರ ಹತ್ರ ಏನ್ ಎದುರು ನೋಡ್ತಾ ಇದ್ದೀರಿ, ನೀವು ದೇವರ ಹತ್ರ ಏನ್ ನಿರೀಕ್ಷಿಸ್ತಾ ಇದ್ದೀರಿ, ಅದು ಕಣ್ಣಿಗೆ ಕಾಣಲ್ಲ. ಅದು ಕಾಣ್ತಾ ಇದೆಯಾ? ಉದಾಹರಣೆ, ಯಾರೋ ಒಬ್ರು ಜಾಬಿಗೆ ಅಪ್ಲೈ ಮಾಡಿದಾರೆ ಅನ್ಕೊಳ್ಳಿ, ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಆ ಅಪ್ಲಿಕೇಶನ್ ಜಾಬ್ ತಕ್ಕೊಳ್ಳೋರು ಹೇಳ್ಯಾರ ನಿಮಗೆ ಫೋನ್ ಮಾಡಿ ನಿನಗೆ ಜಾಬ್ ಕೊಟ್ಬಿಡ್ತೀನಿ ಅಂತ. ಇಲ್ಲ, ನೀನು ಅಪ್ಲಿಕೇಶನ್ ಹಾಕಿ ಜಾಬ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನ್ನ ಕಣ್ಣಿಗೆ ಜಾಬ್ ಸಿಗುತ್ತೆ ಅಂತ ಕಂಡಿಲ್ಲ ಅಂದ್ರು ಆ ಜಾಬ್ ಹಾಗೆ ಆಗುತ್ತೆ, ಆ ಕೆಲಸ ಹಾಗೆ ಆಗುತ್ತೆ, ಆ ಉದ್ಯೋಗ ಸಿಕ್ಕುತ್ತೆ, ಆ ಕಾರ್ಯ ಜರುಗುತ್ತೆ ಅಂತ ಕಣ್ಣಿಗೆ ಕಂಡಿಲ್ಲ ಅಂದ್ರು ನಂಬುವುದೇ ನಂಬಿಕೆ. ಇನ್ನು ಕೆಲವ್ರು ಹೆಂಗಿದ್ದಾರೆ ಗೊತ್ತಾ, ನಾನು ಕಂಡ್ರೆ ನಂಬುತ್ತೀನಿ, ನಾನು ಕೆಲಸ ಆದ್ರೆ ನಂಬುತ್ತೀನಿ, ನಾನು ಅದ್ಭುತ ಆದ್ರೆ ಆಲಯಕ್ಕೆ ಬರ್ತೀನಿ. ಕೇಳ್ರಿ, ನಾನು ಕಂಡ್ರೆ ನಂಬುತ್ತೀನಿ, ನಾನು ಅದ್ಭುತ ಆದ್ರೆ ನಂಬುತ್ತೀನಿ, ನಾನು ಸ್ವಸ್ಥ ಆದ್ರೆ ನಂಬುತ್ತೀನಿ, ನಾನು ಆ ಕಾರ್ಯ ಆದ್ರೆ ನಂಬುತ್ತೀನಿ, ಆ ಕೆಲಸ ಆದ್ರೆ ನಂಬುತ್ತೀನಿ, ಸ್ವಸ್ಥತೆ ಆದ್ರೆ ನಂಬುತ್ತೀನಿ, ಗುಣ ಆದ್ರೆ ನಂಬುತ್ತೀನಿ, ವಾಸಿ ಆದ್ರೆ ನಂಬುತ್ತೀನಿ, ಚೆನ್ನಾಗಾದ್ರೆ ನಂಬುತ್ತೀನಿ ಅನ್ನುವುದು ಅದು ನಂಬಿಕೆ ಅಲ್ಲ, ಅದು ಅಪನಂಬಿಕೆ. ಮಗನೇ ಸಹೋದರಿ, ಯೇಸು ಸ್ವಾಮಿ ಮನುಷ್ಯರ ಪಾಪಗಳ ಸಲುವಾಗಿ ಮರಣ ಹೊಂದಿದ್ದಾನೆ. ಆತನನ್ನು ತೆಗೆದುಕೊಂಡು ಹೋಗಿ ಸಮಾಧಿಯಲ್ಲಿ ಇಟ್ಟಿದ್ದಾರೆ. ಸಮಾಧಿಯಲ್ಲಿ ಇಡುವಾಗ ಮೊದಲೇ ಸಾರಿ ಯೇಸು ಸ್ವಾಮಿ 3ನೇ ದಿನದಲ್ಲಿ ಎದ್ದು ಮಗ್ದಲದ ಮರಿಯಳಿಗೆ ಕಾಣಿಸ್ಕೊಂಡಿದ್ದಾನೆ. ಮತ್ತೆ ಆತನು 11 ಮಂದಿ ಶಿಷ್ಯರಿಗೆ ಕಾಣಿಸ್ಕೊಂಡಿದ್ದಾನೆ. 11 ಮಂದಿ ಶಿಷ್ಯರಿಗೆ ಕಾಣಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಒಬ್ಬನು ಮಿಸ್ ಆಗಿದ್ದಾನೆ. ಅವನೆಲ್ಲ ಬೇರೆ ಕಡೆ ಹೋಗಿದ್ದ. ತೋಮಾ 11 ಮಂದಿ ಶಿಷ್ಯರಿಗೆ ಕಾಣಿಸ್ಕೊಂಡು ಯೇಸು ಸ್ವಾಮಿ ಮಾತಾಡಿ, ನಾನು ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಆತ ಹೋದ ನಂತರ ಈ 11 ಜನ ಬಂದು ತೋಮನಿಗೆ ಹೇಳ್ತಾರೆ, ಎಲ್ಲಿ ಹೋಗಿದ್ದೆ ನೀನು, ಎಲ್ಲಿ ಮಿಸ್ ಆಗಿದ್ದೆ ನೀನು, ಎಲ್ಲಿ ಹೋಗಿದ್ದೆ? ನಾವು ಯೇಸು ಸ್ವಾಮಿ ನೋಡಿದ್ವಿ, ಯೇಸು ಸ್ವಾಮಿ ನಮಗೆ ಕಂಡ, ಯೇಸು ಸ್ವಾಮಿ ಜೊತೆ ಮಾತಾಡಿದ್ವಿ ನಾವು ಅನ್ನುವಾಗ ಅವನಂದ, ಹೌದಾ ನೀವು ಯೇಸು ಸ್ವಾಮಿ ನೋಡಿದ್ರ? ಆದ್ರೆ ನೀವು ನೋಡಿದಿರಲ್ವಾ, ನೀವು ಯೇಸು ಸ್ವಾಮಿ ನೋಡುವಾಗ ಗಾಯ ಇತ್ತ ಆತನ ಕೈಯಲ್ಲಿ, ಆತನ ಬಲಗೈಯಲ್ಲಿ ಗಾಯ ಇತ್ತ, ಆತನ ಎಡಗೈಯಲ್ಲಿ ಗಾಯ ಇತ್ತ, ಆತನ ಕಾಲಲ್ಲಿ ಗಾಯ ಇತ್ತ, ಆತನ ಕಾಲಲ್ಲಿ ಗಾಯ ಇತ್ತ, ಆತನ ಪಕ್ಕೆಯಲ್ಲಿ ಗಾಯ ಇತ್ತ. ಶಿಷ್ಯರಂದ್ರು, ನಾವು ಯೇಸು ಸ್ವಾಮಿ ನೋಡುವಂತ ಅವಸರದಲ್ಲಿ ಅದನ್ನೆಲ್ಲ ಚೆಕ್ ಮಾಡಕ್ ಹೋಗ್ಲಿಲ್ಲ, ಅದನ್ನೆಲ್ಲ ಗಮನಿಸಲಿಲ್ಲ ಅಂದ್ರು. ದಡ್ರು ನೀವು, ಬುದ್ಧಿ ಇಲ್ಲ ನಿಮ್ಗೆ. ಒಂದು ವೇಳೆ ಸೈತಾನೇನಾದ್ರೂ ಯೇಸು ಸ್ವಾಮಿ ರೂಪದಲ್ಲಿ ಬಂದಿದ್ರೆ ಆತನೇ ದೇವ್ರು ಅಂದ್ಕೊಂಡ್ಬಿಡ್ತೀರ ನೀವು. ನಾನಾಗಿದ್ರೆ ಯೇಸು ಸ್ವಾಮಿ ನನಗೆ ಒಂದು ವೇಳೆ ಕಾಣಿಸಿದ್ರೆ ಆತನ ಕೈಯಲ್ಲಿ ಗಾಯ ಆಯ್ತೋ ಇಲ್ಲೋ, ಆತನ ಪಕ್ಕೆಯಲ್ಲಿ ಗಾಯ ಆಯ್ತೋ ಇಲ್ಲೋ, ಆತನ ಕಾಲಲ್ಲಿ ಗಾಯದ ಗುರುತು ಆಯ್ತೋ ಇಲ್ಲ ಅಂತ ನೋಡಿದ ಮೇಲೆ ನಾನು ನಂಬ್ತಿದ್ದೆ ಅಂದನು. ಒಂದ್ಸಾರಿ ಅವನು ಒಬ್ಬರೇ ಇರುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆತನಿಗೆ ದರ್ಶನ ಕೊಟ್ಟನು. ಯೇಸು ಸ್ವಾಮಿ ಆತನಿಗೆ ಕಾಣಿಸ್ಕೊಂಡನು. ಯೇಸು ಸ್ವಾಮಿ ಕಾಣಿಸ್ಕೊಂಡ ಕೂಡಲೇ ನಾನು ನೀನು ನಂಬಿದಂಗ ಅವ್ನು ನಂಬಲಿಲ್ಲ, 11 ಜನ ನಂಬಲಿಲ್ಲ. ಯೇಸು ಸ್ವಾಮಿ ಹತ್ರ ಹೋದ, ಮಗನೇ ಅಂದ. ಯೇಸು ಸ್ವಾಮಿ ಹತ್ರ ಹೋದ. ಫಸ್ಟ್ ಆತನ ಬಲಗೈಯಲ್ಲಿ ಗಾಯದ ಗುರುತು ಐತಲ್ಲ ನೋಡ್ದ, ಎಡಗಡೆಯಲ್ಲಿ ಗಾಯದ ಗುರುತು ಐತಲ್ಲ ನೋಡ್ದ, ಕಾಲುಗಳಲ್ಲಿ ಗಾಯದ ಗುರುತು ಐತಲ್ಲ ನೋಡ್ದ, ಪಕ್ಕೆಯಲ್ಲಿ ಬರ್ಚಿಂದ ತಿರುವುದಂತ ಗಾಯದ ಗುರುತು ಐತೆಲ್ಲ ನೋಡ್ದ. ಅದೆಲ್ಲ ಬರೀ ನೋಡ್ಲಿಲ್ಲ, ಬೆರಳಾಡಿಸಿ ಮುಟ್ಟಿ ನೋಡಿದ ಮೇಲೆ ಅವನಿಗೆ ಅರ್ಥ ಆಯ್ತು, ಅಯ್ಯ ನೀನೇ ದೇವರಪ್ಪ ಅಂದ. ಆಗ ಏಸಯ್ಯ ಒಂದು ಮಾತು ಹೇಳ್ತಾನೆ, ತೋಮಾ ನೀನು ನನ್ನ ನೋಡಿದ್ದರಿಂದ ನಂಬಿದೀಯ, ನನ್ನನ್ನು ನೋಡದೆ ನಂಬುವವರು ಧನ್ಯರು.
ನಾನು ಕಂಡ್ರೆ ನಂಬುತ್ತೀನಿ, ನೋಡಿದ್ರೆ ನಂಬುತ್ತೀನಿ, ಕೆಲಸ ಆದ್ರೆ ನಂಬುತ್ತೀನಿ, ಸ್ವಸ್ಥ ಆದ್ರೆ ನಂಬುತ್ತೀನಿ, ಗುಣ ಆದ್ರೆ ನಂಬುತ್ತೀನಿ ಅನ್ನೋದು ನಂಬಿಕೆ ಅಲ್ಲ. ದೇವರು ಖಂಡಿತವಾಗಿ ಮಾಡುತ್ತಾನೆ, ಖಂಡಿತವಾಗಿ ಸ್ವಸ್ಥ ಮಾಡುತ್ತಾನೆ. ಆ ಕಾರ್ಯ ಜರುಗಿಸ್ತಾನೆ. ನನಗೆ ಅದ್ಭುತ ಹಾಗೆ ಆಗ್ತದೆ, ನಾನು ಗುಣ ಹಾಗೆ ಆಗ್ತೇನೆ, ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾನೆ ಅಂತ ಕಣ್ಣಿಗೆ ಕಂಡಿಲ್ಲ ಅಂದ್ರು ನಂಬುವುದೇ ನಂಬಿಕೆ. ಯೇಸು ನಾಮದಲ್ಲಿ ಈ ದಿನ ಅಂತ ನಂಬಿಕೆ ನಿನ್ನ ಒಳಗಡೆ ಬರಲಿ, ಅಂತ ವಿಶ್ವಾಸ ದೇವರು ನಿನ್ನ ಹೃದಯದಲ್ಲಿ ಹಾಕಲಿ. ಮಗನೇ ಸಹೋದರ, ಒಂದಿನ ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ಅಬ್ರಹಾಮ ನಿನ್ನ ಒಬ್ಬನೇ ಮಗನನ್ನ ಕರ್ಕೊಂಡು ಮೋರಿಯ ಬೆಟ್ಟದ ಮೇಲೆ ನನಗೋಸ್ಕರ ಬಲಿ ಕೊಡ್ಬೇಕು, ಯಜ್ಞ ಮಾಡ್ಬೇಕಂದನು. ಯಾವ ತಂದೆ ಮಾಡ್ತಾನ್ರಿ ಇದನ್ನ? ಯಾವ ತಾಯಿ ಮಾಡಕ್ ಮುಂದೆ ಬರ್ತಾರ್ರಿ ಈ ಕಾರ್ಯನ? ಸ್ವಂತ ಮಗನನ್ನ ಬಲಿ ಕೊಡ್ಬೇಕಂದ್ರೆ ಯಾವ ತಂದೆ ಕೊಡ್ತಾನ್ರಿ? ಯಾವ ತಾಯಿ ಕೊಡ್ತಾರೆ? ಅಬ್ರಹಾಮ ನಿನ್ನ ಮಗನನ್ನ ಮೋರಿಯ ಬೆಟ್ಟದ ಮೇಲೆ ಯಜ್ಞ ಮಾಡ್ಬೇಕಂತ ಹೇಳುವಾಗ ಒಂದು ಮಾತು ಆಗಲ್ಲ ದೇವ್ರೆ ಅನ್ಲಿಲ್ಲ. ನನ್ನ ಕೈಲಿ ಆಗಲ್ಲ ದೇವ್ರೆ, ನಾನು ಮಾತ್ರ ಮಾಡಲ್ಲ ದೇವ್ರೆ ಅನ್ಲಿಲ್ಲ. ಕತ್ತೆನ ರೆಡಿ ಮಾಡಿ ಸೇವಕರನ್ನ ಕರ್ಕೊಂಡು, ಕಟ್ಟಿಗೆನ ತಕ್ಕೊಂಡು, ಬೆಂಕಿನ ತಕ್ಕೊಂಡು, ಕತ್ತಿನ ತಕ್ಕೊಂಡು, ಮಗನನ್ನ ಕರ್ಕೊಂಡು ಮೋರಿಯ ಬೆಟ್ಟದ ಕಡೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಮೋರಿಯ ಬೆಟ್ಟದ ಕಡೆ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ ಮಗ ಕೇಳ್ತಾನೆ, ಅಬ್ರಹಾಮನ ಮಗ ಇಸಾಕ ಕೇಳ್ತಾನೆ, ಸಣ್ಣ ಹುಡುಗ, ಅಪ್ಪ ಎಲ್ಲಿಗೆ ಹೋಗ್ತಾ ಇದೀವಿ ನಾವಪ್ಪ ಯಜ್ಞ ಮಾಡಕ್ ಹೋಗ್ತಾ ಇದೀವಪ್ಪ. ಮತ್ತೆ ಯಜ್ಞ ಮಾಡಕ್ ಹೋಗೋಣ ಅಂತ ಹೇಳ್ತಾ ಇದೀಯಾ? ಈಗ ಕಟ್ಟಿಗೆ ತಕ್ಕೊಂಡಿಯಾ, ಬೆಂಕಿ ತಕ್ಕೊಂಡಿಯಾ, ಕತ್ತಿ ತಕ್ಕೊಂಡಿದೀಯಾ, ಕಟ್ಟಿಗೆ ತಕ್ಕೊಂಡಿದೀಯಾ, ಮತ್ತೆ ಕುರಿ ಇಲ್ಲಲ್ಲ, ಕುರಿ ಎಲ್ಲಿದೆ ಅಂತ ಕೇಳ್ದ ಹುಡುಗ. ಆ ರೀತಿ ಕೇಳುವಾಗ ಅಬ್ರಹಾಮನ ಬಾಯಿಂದ ಬಂದ ಗೊತ್ತಾ? ಕುರಿಯನ್ನ ದೇವರೇ ಒದಗಿಸುತ್ತಾನೆ. ದೇವರಿಗೆ ಸ್ತೋತ್ರ. ನನಗೊಂದು ಪ್ರಶ್ನೆ ದೇವರ ಸ್ತೋತ್ರ. ಇಂತಹ ಸಿಚುವೇಶನ್ ಅಲ್ಲಿ, ಇಂಥ ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿ ಕೂಡ ಅಬ್ರಹಾಮನ ಬಾಯಲ್ಲಿ ಅದು ಹೆಂಗ್ ಬಂತು ಮಾತು? ದೇವ್ರು ಒದಗಿಸ್ತಾನಂತ ಉಂಡು. ಒಂದು ನಿಮಿಷ, ದೇವ್ರೇನಾದ್ರು ಹಿಂದಿನ ರಾತ್ರಿ ನಿನ್ನ ಮಗನ ಸುಮ್ಮನೆ ಕರ್ಕೊಂಡೋಗು, ಅಲ್ಲಿ ನೀನು ಹೋಗೋಷ್ಟೊತ್ತಿಗೆ ಅಲ್ಲಿ ಕುರಿನ ರೆಡಿ ಮಾಡಿ ಇಟ್ಟಿರ್ತಂತ ದೇವ್ರೇ ನನ್ನ ಕನಸ್ನಾಗ ಬಂದು ಹೇಳಿದ್ನ? ಅಥವಾ ಏನಾದ್ರು ದರ್ಶನದಲ್ಲಿ ತೋರಿಸಿದ ಕುರಿ ಅಲ್ಲಿರ್ತದಂತ? ದರ್ಶನ ಕೊಟ್ಟಿಲ್ಲ, ಕನಸಲ್ಲಿ ಕೂಡ ದೇವ್ರು ತಿಳಿಸಿಲ್ಲ. ಮತ್ತೆ ದೇವ್ರು ಒದಗಿಸ್ತಾನಂತ, ಕುರಿನ ಒದಗಿಸ್ತಾನಂತ ಹೆಂಗ್ ಹೇಳ್ದ? ಕಣ್ಣಿಗೆ ಕಂಡಿಲ್ಲ ಕುರಿ ಅಂದ್ರು ದೇವರು ತಕ್ಕ ಸಮಯದಲ್ಲಿ ಒದಗಿಸಲಿಕ್ಕೆ ಶಕ್ತನಂತ ಅಬ್ರಹಾಮನು ನಂಬಿದನು. ಅದೇ ನಂಬಿಕೆ. ಒಂದು ವೇಳೆ ಅಬ್ರಹಾಮನ್ ತನ್ನ ಮಗನನ್ನು ಕಳ್ಕೊಂಡಂಗೆ ನೀವೇನಾದ್ರೂ ಆಸ್ತಿ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿಮಗೆ ಬಂದ್ರೆ, ಹಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದ್ರೆ, ಉದ್ಯೋಗ ಕಳ್ಕೊಳ್ಳುವಂತ ಪರಿಸ್ಥಿತಿ ನಿಮಗೆ ಬಂದ್ರೆ ನೀವೇನ್ ಹೇಳ್ತೀರಿ ಗೊತ್ತಾ? ಹೋಯ್ತಪ್ಪೋ, ಹೋಯ್ತು, ಎಲ್ಲ ಹಾಳಾಗೋಯ್ತು, ಎಲ್ಲ ನೀರಾಗೋಯ್ತು, ಕೈಗೆ ಬಂದು ತುತ್ತು ಬಾಯಿಗೆ. ಅಪನಂಬಿಕೆ ಮಾತು. ಹಾಲೆಲೂಯ. ಮಗಳೇ, ಸಹೋದರಿ ದೇವಶೋತ್ರ, ಹಣ ಇಲ್ವಾ? ನಿಮ್ ಬಾಯಿಂದ ಹೇಳ್ರಿ ನಂಬಿಕೆಯಿಂದ ಅಬ್ರಹಾಮನ್ ತರ ದೇವರ ಒದಗಿಸುತ್ತಾನೆ. ಉದ್ಯೋಗ ಇಲ್ವಾ? ನಿಮ್ ಬಾಯಿಂದ ಅಬ್ರಹಾಮ್ ತರ ನಂಬಿಕೆಯಿಂದ ಹೇಳ್ರಿ, ದೇವರು ಉದ್ಯೋಗವನ್ನ ಕೊಡುತ್ತಾರೆ. ದುಡಿಮೆ ಇಲ್ವಾ? ವ್ಯಾಪಾರ ಇಲ್ವಾ? ಬಾಯಿಂದ ನಂಬಿಕೆಯಿಂದ ಹೇಳ್ರಿ, ದೇವರು ಒದಗಿಸುತ್ತಾನೆ. ಸಂತಾನ ಇಲ್ವಾ? ನನಗೆ ಮಕ್ಕಳಿಲ್ಲ ಅಂತ ಯಾಕೆ ಕುತ್ಕೊಳ್ತೀಯ? ಬಾಯಿಂದ ಹೇಳು, ನಂಬಿಕೆಯಿಂದ ಹೇಳು, ದೇವರು ನನಗೆ ಸಂತಾನವನ್ನು ಕೊಡುತ್ತಾರೆ. ಫೈನಾನ್ಸ್ ಪ್ರಾಬ್ಲಮ್ ನಲ್ಲಿ ಅದು ಹೋಗ್ತಾ ಇದೆಯಾ? ದೇವಶೋತ್ರ, ದುಃಖ ಪಡಬೇಡ, ಕೊರಗಬೇಡ, ಅದು ಎಲ್ಲ ಹೋಯ್ತು ಅಂತ ಕೂತ್ಕೋಬೇಡ. ಬಾಯಿ ತರದ ನಂಬಿಕೆಯಿಂದ ಹೇಳು, ದೇವರ ಒದಗಿಸುತ್ತಾನೆ. ಸೇವೆ ಇಲ್ವಾ? ಆತ್ಮಗಳಿಲ್ವಾ? ಚರ್ಚ್ ಕಟ್ಟಡ ಇಲ್ವಾ? ನಂಬಿಕೆಯಿಂದ ಹೇಳು, ತಕ್ಕ ಸಮಯದಲ್ಲಿ ದೇವರು ಆಲಯ ಕಟ್ಟಲಿಕ್ಕೆ ಸ್ಥಳ ಒದಗಿಸ್ತಾನೆ, ಆಲಯದ ಬಿಲ್ಡಿಂಗ್ ಕೊಡ್ತಾನೆ, ಆತ್ಮಗಳು ಕೊಡ್ತಾನೆ. ಕೆಲವು ಜನರು ಹೆಂಗಿದಾರ ಅಂದ್ರೆ, ನಂಬಿಕೆ ಅಂದ್ರೆ ಗೊತ್ತಿಲ್ಲ, ಅವ್ರ ಹತ್ರ ಹೋದ್ರೆ ಸಾಕು ಭಯ ಬೀಳಂಗ್ ಮಾತಾಡ್ತಾರೆ. ಅಯ್ಯೋ ಅಲ್ಲಿ ಹಂಗಾಗಿದೆ, ಅಯ್ಯೋ ಇಲ್ಲಿ ಹಂಗಾಗಿದೆ, ಅಯ್ಯೋ ಅಲ್ಲಿ ಅವ್ರನ್ನ ಹೊಡೆದಾಕಿದ್ದಾರೆ, ಅಯ್ಯೋ ಇಲ್ಲಿ ಇವ್ರನ್ನ ಸಾಯಿಸಿದ್ದಾರೆ, ಅಯ್ಯೋ ಅಂತ ರೂಲ್ಸ್ ಬಂದಿದೆ, ಅಯ್ಯೋ ಇಂಥ ರೂಲ್ಸ್ ಬಂದಿದೆ, ಅಯ್ಯೋ ಅಂತ ಕಾನೂನು ಬಂದಿದೆ, ಅಯ್ಯೋ ಇಂಥ ಕಾನೂನು ಬಂದಿದೆ. ಅವ್ರ ಹತ್ರ ಹೋಗ್ಬಿಟ್ರೆ ಅಯ್ಯೋ 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 ಅಂದು ವಾಪಸ್ ಬರ್ಬೇಕು. ನಾವು ಅವ್ರ ಹತ್ರ ಹೋಗಿ ಬರ್ಬೇಕಾದ್ರೆ ಸಿಂಹ ಹೋದಂಗೆ ಹೋಗ್ತೀವಿ. ಅವ್ರ ಮಾತುಗಳು ಕೇಳಿಸ್ಕೊಂಡ್ಬಿಟ್ರೆ ಅವ್ರು ಯಾವತ್ತು ಒಂದು ದಿನ ನಂಬಿಕೆಯಿಂದ ಮಾತಾಡೋದು ನೋಡಿ ಇಲ್ಲ. ಬರೇ ಅವ್ರಿಗೆ ಹಂಗಾಯ್ತು, ಇವ್ರಿಗೆ ಹಂಗಾಯ್ತು, ಅಯ್ಯೋ ಅಪ್ಪ, ಅಯ್ಯೋ ಅಪ್ಪ. ಅದಕ್ಕೆ ಅಂಥವ್ರ ಜೊತೆಗೆ ಹೋಗ್ಬೇಡ್ರಿ, ಅವ್ರ ರೋಗ ನಿಮಗೆ ಬಂದ್ಬಿಡುತ್ತೆ.
ಆ ರೂಲ್ಸ್ ಬಂದ್ಬಿಡ್ತು, ಈ ರೂಲ್ಸ್ ಬಂದ್ಬಿಡ್ತು, ಆ ಕಾನೂನು ಬಂದ್ಬಿಡ್ತು, ಈ ಕಾನೂನು ಬಂದ್ಬಿಟ್ಟು ಅವ್ರನ್ನ ಹೊಡೆದ್ಬಿಟ್ರು, ಇವ್ರನ್ನ ಹೊಡೆದ್ಬಿಟ್ರು, ಅವ್ರನ್ನ ಸಾಯಿಸ್ಬಿಟ್ರು. ಅಯ್ಯೋ, ಅಲ್ಲಿ ಬಹಳ ಕಷ್ಟ, ಇಲ್ಲಿ ಬಹಳ ಕಷ್ಟ. ಎಂತ ಶೋಧನೆಗಳು ಬಂದಾಗ ನೀವು ಹೇಳ್ರಿ, ದೇವರ ತಕ್ಕ ಸಮಯದಲ್ಲಿ ಕಾರ್ಯ ಮಾಡುವ ದೇವರಾಗಿದ್ದಾನೆ. ತಂದೆ ಮಗ ಅಬ್ರಹಾಂ ಮತ್ತು ಚಿಕ್ಕ ಹುಡುಗ ಇಸಾಕನು ಈಗ ನಡ್ಕೊಂಡು ಮೋರಿಯಾ ಬೆಟ್ಟಕ್ಕೆ ಹೋಗಿದ್ದಾರೆ. ಮೋರಿಯಾ ಬೆಟ್ಟಕ್ಕೆ ಹೋದಾಗ ಅಬ್ರಹಾಮನ ಯಜ್ಞವೇದಿ ಕಟ್ತಾ ಇದ್ದಾನೆ. ಯಜ್ಞವೇದಿ ಎಲ್ಲ ಕಟ್ಟುವಂತ ಕೆಲಸ ಮುಗಿದೋಗಿದೆ. ಕಟ್ಟಿಗೆ ಒಟ್ಟಿದ್ದಾನೆ. ಮಗನನ್ನು ಕಟ್ಟಿಗೆ ಮೇಲೆ ಮಲಗಿದ. ಅವನಿಗೆ ಗೊತ್ತು, ಮಲಗಿದ. ನಮ್ಮಪ್ಪ ನನ್ನ ಸಾಯಿಸ್ತಾನಂತ ಅವನಿಗೆ ಗೊತ್ತ. ಮಲಗಿದ ಮೇಲೆ ಕೇಳ್ತಾನೆ, ಅಪ್ಪ ಕುರಿಯಲ್ಲೇ. ಆಗಲೂ ಕೂಡ ಅಬ್ರಹಾಂ ಹೇಳ್ತಾನೆ, ದೇವರೇ ಒದಗಿಸ್ತಾನೆ. ಸೈತಾನ್ ಬಂದ ಅಬ್ರಹಾಮನ ಹತ್ರ. ಅವಾಗ ಸೈತಾನ್ ಬಂದ, ಅಬ್ರಹಾಮ ಇನ್ನೊಂದು 5 ನಿಮಿಷದಾಗ, ಒಂದು 10 ನಿಮಿಷದಾಗ ನಿನ್ನ ಮಗನ ಪ್ರಾಣನ ನೀನೇ ತೆಗಿತಾ ಇದೀಯಾ. ಈಗಲೂ ನೀನು ನಂಬುತ್ತೀಯಾ ದೇವರು ಕಾರ್ಯ ಮಾಡ್ತಾನಂತ? ಈಗಲೂ ನೀನು ನಂಬುತ್ತೀಯಾ ದೇವರು ಕುರಿನ ಒದಗಿಸಿ ಕೊಡ್ತಾನಂತ? ದೇವರು ಕುರಿಯನ್ನು ಒದಗಿಸಿಕೊಡ್ಲಿಕ್ಕೆ 1 ದಿನ ಟೈಮ್ ಇಲ್ಲ, 1 ಗಂಟೆ ಕೂಡ ಟೈಮ್ ಇಲ್ಲ, ಅರ್ಧ ಗಂಟೆ ಕೂಡ ಟೈಮ್ ಇಲ್ಲ. ಇನ್ನೊಂದು ವಿತಿನ್ ಸೆಕೆಂಡ್ನಲ್ಲಿ ನಿನ್ನ ಮಗ, ಈಗ ನಿನ್ನ ಮಗನ ನೀನು ಕಳ್ಕೊಳ್ತಾ ಇದೀಯಾ. ಈಗಲೂ ನಂಬುತ್ತೀಯಾ ದೇವರು ಕಾರ್ಯ ಮಾಡ್ತಾನಂತ? ಸೈತಾನನ ಅಬ್ರಹಾಮನನ್ನು ಕೇಳಿದ್ರೆ ಅಬ್ರಹಾಮ ಏನ್ ಹೇಳಿದ ಗೊತ್ತಾ? ಹೌದು, ಇನ್ನೂ ಈಗಲೂ ಕೂಡ ನಂಬುತ್ತೀನಿ, ನನ್ನ ದೇವರು ಒದಗಿಸುವ ದೇವರ. ಅಲ್ಲ ಟೈಮ್ ಇಲ್ಲ, ಬರೀ ವಿತಿನ್ ಸೆಕೆಂಡ್, ಒಂದು 20 ಸೆಕೆಂಡ್ ಇರಬಹುದು. ಈಗಲೂ ನಂಬ್ತೀಯ ದೇವ್ರು ಕಾರ್ಯ ಮಾಡ್ತಾನಂತ? ಹೌದು, ನಂಬ್ತೀನಿ ಅಂದು. ಹಂಗ ಅಂದ್ಕೂಡಲೇ ಸೈತಾನ್, ದೊಡ್ಡನಪ್ಪ ನೀನು, ನಿನ್ ಸವಾಸ ಬೇಡ ಅಂತ ಎದ್ರಿಕೆ ಹೋಗ್ಬಿಟ್ಟನ. ಹಲ್ಲೆಲೂಯ. ಅವನು ಹಂಗೋದ ಮೇಲೆ ಅಬ್ರಹಾಮನ್ ಇನ್ನೇನು ಕೈಯಾಗಿರೋ ಕತ್ತಿ ತಗೊಂಡು ಎತ್ತಿಂಗ್ ಕಡಿಬೇಕು. ಆಕಾಶದೊಳಗಿಂದ ದೇವದೂತ ಹೇಳ್ತಾನೆ, ಅಬ್ರಹಾಮ ನಿನ್ನ ಮಗನ ಮೇಲೆ ಕೈ ಹಾಕಬೇಡ. ಈಗ ಆ ಪೊದೆಯಲ್ಲಿ ಕುರಿ ಐತೆ ನೋಡು, ಆ ಕುರಿ ಹಿಡ್ಕೊಂಬಂದು ನಿನ್ನ ಮಗನ ಬದಲಾಗಿ ಆ ಕುರಿನ ಯಜ್ಞ ಮಾಡು. ಎಷ್ಟಿತ್ತು ಟೈಮ್? 5 ನಿಮಿಷ ಕೂಡ ಅಲ್ಲ, ಸೆಕೆಂಡ್. ನನ್ನ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ಬೇಕಂತ ಡಿಸೈಡ್ ಮಾಡಿದರೆ ದಿನಗಳು ಆತನಿಗೆ ಬೇಕಾಗಿಲ್ಲ, ತಿಂಗಳುಗಳ ಆತನಿಗೆ ಬೇಕಾಗಿಲ್ಲ, ವಾರಗಳ ಆತನಿಗೆ ಬೇಕಾಗಿಲ್ಲ, ವರ್ಷ ಆತನಿಗೆ ಬೇಕಾಗಿಲ್ಲ. ವಿತಿನ್ ಸೆಕೆಂಡ್ ಕಣ್ಣು ಮುಚ್ಚಿ ಕಣ್ಣು ತೆಗೆದೊಳಗಡೆ ದೇವರು ಕುರಿನ ರೆಡಿ ಮಾಡಿದ್ದಾರೆ. ನಾನೊಂದು ಮಾತು ಹೇಳ್ತೇನೆ, ಇನ್ನು ಹಣ ಓದಂಗೆ, ಇನ್ನೇನು ಆಸ್ತಿ ಓದಂಗೆ, ಇನ್ನೇನು ಉದ್ಯೋಗ ಓದಂಗೆ, ಇನ್ನೇನು ದುಡಿಮೆ ಓದಂಗೆ, ಇನ್ನೇನು ವ್ಯಾಪಾರ ಓದಂಗೆ, ಇನ್ನೇನು ಸೇವೆ ಓದಂಗೆ ಅನ್ನುವಂತ ಕೊನೆ ಕ್ಷಣದಲ್ಲಿ ಕೂಡ ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವ ದೇವರಾಗಿದ್ದಾನೆ. ನೋಡು, ಉದ್ಯೋಗ ಇನ್ನೇನು ಓದಂಗೆ ಅನ್ನುವಂತ ಕೊನೆ ಕ್ಷಣದಲ್ಲಿ ಮತ್ತೆ ಆ ಉದ್ಯೋಗ ನಿನ್ನ ಕೈ ಸೇರೋ ತರ, ಹಣ ಇನ್ನೇನು ಓದಂಗೆ ಅನ್ನುವ ಸ್ಥಿತಿಯಲ್ಲಿದ್ದು ಮತ್ತೆ ಹಣ ನಿನ್ನ ಕೈ ಸೇರೋ ತರ, ವ್ಯಾಪಾರ ಇನ್ನೇನು ಓದಂಗೆ ಬಾಗಿಲು ಹಾಕ್ಬೇಕು ಮುಚ್ಚುವ ಸ್ಥಿತಿಯಲ್ಲಿದ್ದು ಮತ್ತೆ ಸೂಪರ್ ಆಗಿರುವ ವ್ಯಾಪಾರ ಆಗೋ ತರ ಕೊನೆ ಕ್ಷಣದಲ್ಲೂ ಕೂಡ ನನ್ನ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಇನ್ನೇನು ಆಸ್ತಿ ಓದಂಗೆ, ಹಣ ಓದಂಗೆ, ವ್ಯಾಪಾರ ಮುಚ್ಚಿದಂಗೆ ಅನ್ನುವಂಥ ಸ್ಥಿತಿ ಬಂದ್ರೆ ನೀವೇನು ಹೇಳ್ತೀರಿ ಗೊತ್ತಾ? ಅಯ್ಯೋ, ಏನ್ ದೇವ್ರು ಬಿಡ್ರಿ, ದೇವ್ರಂತ ದೇವ್ರು ಎಲ್ಲ ಹುಚ್ಚು ಕತೆ. ಒಂದು ಮಾತು ಹೇಳ್ತೀನಿ, ಅಬ್ರಹಾಮ ತನ್ನ ಮಗನ ಕರ್ಕೊಂಡು ಅಲ್ಲಿ ಮೋರಿಯಾ ಬೆಟ್ಟಕ್ಕೆ ಹೋದ್ನಲ್ವಾ, ಅವನ ಜೊತೆಗೆ ಅಬ್ರಹಾಮನ ಸೇವಕರು ಹೋಗಿದ್ರು. ಸೇವಕರು ಅವ್ರು ಅನ್ಕೊಂಡಿರ್ಬೋದು, ಅಬ್ರಾಹ್ಮನ್ ಜೊತೆ ಅಂದ್ರೆ ದೇವ್ರು ಬಂದು ಕಾಪಾಡೋದಕ್ಕಿಂತ ಮುಂಚೆ ದೇವ್ರ ಅಬ್ರಾಹ್ಮನ್ ಜೊತೆಗೆ ಇದ್ದಿದ್ರೆ ನಿಜವಾಗಲೂ ಬಂದು ಕಾಪಾಡ್ತಿದ್ದ. ದೇವ್ರ ಅಬ್ರಾಹ್ಮನ್ ಜೊತೆ ಇಲ್ಲ. ದೇವ್ರ ಅಬ್ರಾಹ್ಮನ್ ಜೊತೆ ಇದಾನ ಇಲ್ವಾ? ಅವ್ರಂದ್ರು ಇದ್ದಿದ್ರೆ ಮನೆಯಿಂದ ಹೋಗ್ಬೇಕನ ಬಂದು ಮಾತಾಡಿಸ್ತಿದ್ದ. 1 ಕಿಲೋಮೀಟರ್ ಬಂದ್ರಲ್ಲ ಅವಾಗನ ಬಂದು ತಡೀತಿದ್ದ, ತಪ್ಪಿಸ್ತಿದ್ದ. 2 ಕಿಲೋಮೀಟರ್ ನಡ್ಕೊಂಡು ಹೋದ್ರಲ್ಲ ಅವಾಗನ ತಪ್ಪಿಸ್ತಿದ್ದ. ಆ ಮೋರಿಯಾ ಬೆಟ್ಟಕ್ಕೆ ಬಂದ್ರಲ್ಲ ಅವಾಗನ ಬಂದು ಕಾಪಾಡ್ತಿದ್ದ. ಯಜ್ಞವೇದಿ ಕಟ್ಟಿದ್ರಲ್ಲ ಅವಾಗಾದ್ರೂ ಬಂದು ಕಾಪಾಡ್ತಿದ್ದ. ಹುಡುಗನನ್ನ ಅದ್ರ ಮೇಲೆ ಮಲಗಿಸಿದ್ನಲ್ಲ ಅವಾಗನ ಕಾಪಾಡ್ತಿದ್ದ.
ಅಬ್ರಾಹ್ಮನ ಜೊತೆಗೆ ದೇವರು ಇಲ್ಲ ಅನ್ಕೊಂಡ್ರು. ಒಂದು ಮಾತು ಹೇಳ್ತೀನಿ, ಒಂದೊಂದು ಸಾರಿ ಅಬ್ರಹಾಮನಿಗೆ ಬಂದಂಗೆ ನಿನಗೆ ಕಷ್ಟಗಳು ಬಂದ್ಬಿಡುತ್ತೆ, ವಿಪರೀತವಾಗಿ ಕಷ್ಟಗಳು ಬಂದ್ಬಿಡುತ್ತೆ. ಇನ್ನೇನು ಆಸ್ತಿ ಹೋದಂಗೆ, ಉದ್ಯೋಗ ಹೋದಂಗೆ, ಹಣ ಹೋದಂಗೆ, ಜಾಬ್ ಹೋದಂಗೆ, ಸೇವೆ ಹೋದಂಗೆ ಅನ್ನುವಂಥ ಸಂದರ್ಭದಲ್ಲಿ ನಿನ್ನ ಹೃದಯದಲ್ಲಿ ಅನ್ನಿಸ್ತೆ, ಅಯ್ಯೋ ದೇವ್ರು ನನ್ನ ಜೊತೆಗಿಲ್ಲ. ಆ ರೀತಿ ನೀನು ಅನ್ಕೋಬೇಡ. ನೀನು ಅನ್ಕೋಬೇಕು, ಇಂಥ ಕೊನೆ ಕ್ಷಣದಲ್ಲೂ ಕೂಡ, ಇಂಥ ಕೊನೆ ಸಮಯದಲ್ಲೂ ಕೂಡ, ಇಂಥ ಕೊನೆ ಕ್ಷಣದಲ್ಲೂ ಕೂಡ, ಇಂಥ ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿ ಕೂಡ ನನ್ನ ದೇವರ ಅದ್ಭುತ ಮಾಡೇ ಮಾಡ್ತಾನೆ. ನಮ್ಮ ಜಗಳೂರು ಆರಾಧನೆಗೆ ಒಬ್ಬ ತಾಯಿನ ಕರ್ಕೊಂಡ್ ಬಂದಿದ್ದಾರೆ. ಡಾಕ್ಟ್ರು ಉಳಿಯಲ್ಲ, ಡಾಕ್ಟ್ರು ಬದುಕಲ್ಲ, ಬದುಕಿದ್ರೆ ಒಂದೇ ವಾರ ಬದುಕ್ತಾಳೆ, ಆಮೇಲೆ ಸತ್ತೋಗ್ತಾಳೆ, 2 ಕಿಡ್ನಿ ಫೇಲ್ ಆಗಿದೆ, ಕರ್ಕೊಂಡು ಹೋಗ್ರಿ ಅಂತ ವಾಪಸ್ ಕಳಿಸಿದ್ದಾರೆ. ಡಾಕ್ಟ್ರೇ ಉಳಿಯಲ್ಲ ಅಂದ್ಮೇಲೆ ಇನ್ಯಾರ ಮೇಲೆ ನಂಬಿಕೆ ರೀ ಮನುಷ್ಯರಿಗೆ? ಡಾಕ್ಟ್ರೇ ಆಗಲ್ಲ ಅಂದ್ಮೇಲೆ ಇನ್ಯಾವುದ್ರಿ ನಿರೀಕ್ಷೆ ನಮಗೆ? ಇವಾಗ ಡಾಕ್ಟ್ರು ಉಳಿಯಲ್ಲ, ಲಾಸ್ಟ್ ಸ್ಟೇಜಲ್ಲಿ ಇದ್ದಾಳೆ, 2 ಕಿಡ್ನಿ ಫೇಲ್ ಆಗಿದೆ, ಹೊಟ್ಟೆ ಊದ್ಕೊಂಡಿದೆ, ಮುಖ ಪಾತ್ಕೊಂಡಿದೆ, ಕಣ್ಣುಗಳು ಪಾತ್ಕೊಂಡಿದೆ, ಕೈ ಕಾಲುಗಳು ಊದ್ಕೊಂಡಿದೆ ಅಂತ ಗೊತ್ತಾಗಿ ಕಣ್ಣು ಮುಚ್ಚಿದ ಮೇಲೆ ನೋಡೋದಕ್ಕಿಂತ ಬದುಕಿದ್ದಾಗಲೇ ಹೋಗಿ ನೋಡಿ ಬಂದ್ಬಿಡೋಣ ಅಂತೇಳಿ ರಿಲೇಷನ್ಸ್ ಎಲ್ಲ ಬಂದು ನೋಡ್ಕೊಂಡು ಹೋಗುತ್ತಾ ಇದ್ದಾರೆ. ಗಂಡನಿಗೆ ನಂಬಿಕೆಲ್ಲ ನಾನು ಹೆಂಡ್ತಿ ಬದುಕ್ತಾಳಂತ, ಮಕ್ಕಳಿಗೆ ನಂಬಿಕೆಲ್ಲ ನನ್ನ ಹೆಂಡತಿ ಬದುಕ್ತಾಳಂತ, ರಿಲೇಷನ್ಸ್ಗೆ ನಂಬಿಕೆಲ್ಲ ನನ್ನ ಸಹೋದರಿ ಬದುಕ್ತಾಳಂತ, ಯಾರಿಗೂ ನಂಬಿಕೆ ಇಲ್ಲ ಆ ಮಗಳು ಬದುಕ್ತಾಳಂತ. ಅದಕ್ಕೆ ಜೀವ ಇದ್ದಂಗಲೇ ಬಂದು ನೋಡ್ಕೊಂಡು ಹೋಗುತ್ತಾ ಇದ್ದ. ಆಕೆ ಸಾಯಲಿಕ್ಕೆ ಕೊನೆ ಕ್ಷಣಗಳು. ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಯಾರೋ ಹೇಳಿದ್ರಂತೆ, ಸುವಾರ್ತೆ ಹೇಳಿದ್ರಂತೆ, ಹಿಂಗ ಆರಾಧನೆಗೆ ಹೋಗ್ತಾ ಇದೀವಿ, ಕರ್ಕೊಂಡು ಹೋಗ್ರೆ ಆರಾಧನೆಗೆ ಪ್ರಾರ್ಥನೆ ಮಾಡ್ತಾನೆ, ದೇವ್ರ ಅದ್ಭುತ ಮಾಡಬಹುದು ಅಂತ. ಆರಾಧನೆ ಕರ್ಕೊಂಡ್ಬಂದಿದ್ದಾರೆ. ನಾವು ಹೇಳಿದೀವಿ ಹಾಲೆಲೂಯ, ದೇವ್ರ ಮೇಲೆ ವಿಶ್ವಾಸ ಇಡು, ದೇವ್ರ ಮೇಲೆ ಭರವಸೆ ಇಡು ಅಂತ ಹೇಳ್ತಾನೆ. ಸಾರ್ 1 ವಾರ ಟೈಮ್ ಕೊಟ್ಟು ಕಳಿಸಿದ್ದಾರೆ. ಸುಮ್ಮನೆ ಬದುಕಲ್ಲಿ ಯಾಕೆ ದುಡ್ಡು ಖರ್ಚು ಮಾಡ್ತೀರಿ? ಆ ಎಮ್ಮಗೆ ಏನೇನು ತಿನ್ಬೇಕಂತ ಇಷ್ಟ ಇದೆ ಎಲ್ಲ ತಿನ್ನಿಸ್ಬಿಡ್ರಿ, ಸತ್ತೋಗ್ತಾಳೆ ಅಷ್ಟೇ, ಬೇರೆ ಏನಿಲ್ಲ, ನೋ ಆಪ್ಷನ್. ಹಿಂಗೆ ಹೇಳಿದಾರಂತ. ನಾನು ಅಂದಿನಿ, ಮನುಷ್ಯರಿಗೆ ಅಸಾಧ್ಯವಾದದ್ದು, ಡಾಕ್ಟರ್ಗಳಿಗೆ ಅಸಾಧ್ಯವಾದದ್ದು, ಆಸ್ಪತ್ರೆಗೆ ಅಸಾಧ್ಯವಾದದ್ದು, ಮನುಷ್ಯರಿಗೆ ಅಸಾಧ್ಯವಾದದ್ದು, ಪ್ರವಾದಿಗಳಿಗೆ ಅಸಾಧ್ಯವಾದದ್ದು, ಪಾಸ್ಟ್ರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಆಲಯದಲ್ಲಿ ಪ್ರೇಯರ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಹಾಲೆಲೂಯ. 1 ವಾರ, ಇವತ್ತು ಸತ್ತೋಗ್ತೀನೋ ನಾಳೆ ಸತ್ತೋಗ್ತೀನೋ, ಇವತ್ತು ಸತ್ತೋಗ್ತೀನೋ ನಾಳೆ ದಿನ ಎಣಿಸ್ತಾ ಇದ್ದಾರೆ. 1 ವಾರ ದಾಟಿ ಹೋಯಿತು, ಬದುಕಿದ್ದಾಳೆ. 2 ವಾರ ದಾಟಿ ಹೋಯಿತು, ಬದುಕಿದ್ದಾಳೆ. 3 ವಾರ ದಾಟಿ ಹೋಯಿತು, ಬದುಕಿದ್ದಾಳೆ. 3 ತಿಂಗಳು ದಾಟಿ ಹೋಯಿತು, ಬದುಕಿದ್ದಾಳೆ. 3 ವರ್ಷ ದಾಟಿ ಹೋಯಿತು, ಈಗಲೂ ಬದುಕಿದ್ದಾಳೆ. ನನ್ನ ದೇವರು ಕೊನೆ ಕ್ಷಣದಲ್ಲಿ ಕೂಡ, ಲಾಸ್ಟ್ ಸ್ಟೇಜಲ್ಲಿ ಕೂಡ ದೇವರ ಅದ್ಭುತ ಮಾಡಿದ್ದಾನೆ. ನಿನ್ನ ದುಡಿಮೆ ಇನ್ನೇನು ಹೋಯಿತು ಅನ್ನುವಂಥ ಕೊನೆ ಕ್ಷಣದಲ್ಲಿ ಕೂಡ ನನ್ನ ದೇವರು ಮತ್ತೆ ನಿನ್ನ ದುಡಿಮೆನ ಆಶೀರ್ವಾದ ಮಾಡಲಿಕ್ಕೆ ಹೋಗುತ್ತಾ ಇದ್ದಾನೆ. ನಿನಗೆ ಬರಬೇಕಾಗಿರುವಂಥ ಹಣ, ನಿನಗೆ ಕೊಡಬೇಕಾಗಿರುವಂಥ ಹಣ ಇನ್ನೇನು ಹೋಯಿತು, ಮೋಸ ಆಯಿತು, ಮತ್ತೆ ಸಿಗಲ್ಲ ಅನ್ನುವಂಥ ಕೊನೆ ಕ್ಷಣದಲ್ಲಿ ಕೂಡ ಮತ್ತೆ ಆ ಹಣ ನಿನ್ನ ಕೈ ಸೇರುವಂತೆ ನನ್ನ ದೇವರು ಕಾರ್ಯ ಮಾಡ್ತಾನೆ. ಇನ್ನೇನು ಆ ಜಾಬ್ ಹೋದಂಗೆ, ಇನ್ನೇನು ಆ ಜಾಬ್ ಹೋದಂಗೆ ಅನ್ನುವಂಥ ಕೊನೆ ಕ್ಷಣದಲ್ಲಿ ಕೂಡ ಆ ಜಾಬ್ ನಿನ್ನ ಕೈ ಸೇರುವಂತೆ ನನ್ನ ದೇವರು ಕಾರ್ಯ ಮಾಡ್ತಾನೆ. ಇನ್ನೇನು ಕೋರ್ಟಲ್ಲಿ ಆ ಆಸ್ತಿ ಹೋದಂಗೆ ಅನ್ನುವಂಥ ಕೊನೆ ಕ್ಷಣದಲ್ಲಿ ಕೂಡ ಆಸ್ತಿ ಮತ್ತೆ ನಿನ್ನ ಕೈ ಸೇರುವಂತ ದೇವರು ಕಾರ್ಯ ಮಾಡುತ್ತಾನೆ. ಇನ್ನೇ ನಿನ್ನ ತಾಯಿ ಸತ್ತು ಹೋದಂಗೆ, ನಿನ್ನ ತಂದೆ ಹೋದಂಗೆ, ನಿನ್ನ ಮಕ್ಕಳು ಹೋದಂಗೆ ಅನ್ನುವ ಕೊನೆ ಕ್ಷಣದಲ್ಲಿ ಕೂಡ ಅಬ್ರಹಾಮ್ ಅಂತರ ನಿನ್ನ ನಂಬಿಕೆ ಇಟ್ರೆ ಮತ್ತೆ ನಿಮ್ಮ ತಾಯಿಯನ್ನ ದೇವರು ಆರೋಗ್ಯ ಕೊಟ್ಟು ಮತ್ತೆ ಜೀವಂತವಾಗಿ ದೇವರು ಎಬ್ಬಿಸುತ್ತಾನೆ.